ದಿಲ್ಲಿಟ್ಬಿಟ್ಟು ಏನ್ ತಿಂದ್ರುನು ನನ್ಗಿಷ್ಟ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಒಬ್ಬೊಬ್ಬ ಆಕ್ಟರ್ ಆಗ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ, ನ್ಯೂಸ್ ಅಂತ ಆಕ್ಟ್ ಮಾಡ್ತೀನಿ ಅಂತ ಯಾವಾಗ ಅನ್ಕೊಳ್ಳಿ. ಎಲ್ರಿಗೂ ಗೊತ್ತು ಏನ್ ಮಾಡ್ತಾರೆ ಅಂತ. ಅಲ್ಲಿ ಸೀಟ್ ಬುಕ್ ಮಾಡ್ಕೊಂಡು ಅದ್ ಹೇಳುವಾರ ಯಾಕೆ ಮಧ್ಯದಲ್ಲಿ ಮಾಡಕ್ಕಾಗಲ್ವಾ? ಸೋನಗ್ ಪ್ರಪೋಸ್ ಮಾಡಿದ್ರಿ, ಅವಳು ಕೋಪ್ಸ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಬಂದಿಲ್ಲ ನೀವು ಅಂತ ಹೇಳ್ಬಿಡೋಣ ಅಂತಿದ್ದೆ. ಏನೇನೋ ಕ್ವಶನ್ಸ್ ಕೇಳ್ತಾರೆ, ನನ್ಗೆ ಆಗ್ತಾ ಇಲ್ಲ ಸರ್ ಯಾಕೋ. ಮನುಷ್ಯನಿಗೆ ಮನುಷ್ಯನೇ ಆಗ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇದೇ ಫೆಬ್ರವರಿ 14ನೇ ತಾರೀಕು ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಸಖತ್ತಾಗಿರುವಂತ ಮೂವಿ ರಿಲೀಸ್ ಆಗ್ತದೆ. ಇದೇ 12 ವರ್ಷಗಳ ಹಿಂದೆ ನಾವು ಈ ಒಂದು ಮೂವಿಗೆ ತುಂಬಾನೇ ದೊಡ್ಡ ಫ್ಯಾನ್ ಆಗಿದ್ವಿ. ಸೊ ಅದರ ಒಂದು ಪಾರ್ಟ್ 2 ಬರ್ತಾ ಇದೆ. ಯಾವ ಮೂವಿ ಅಂತ ಹೇಳಿದ್ರೆ ಸಿದ್ಲಿಂಗು. ಈಗ ಚಿತ್ರದ ನಾಯಕ ನಟ ಮತ್ತೆ ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಇವಾಗ ಮೊದಲನೇದಾಗಿ ನಾಯಕ ನಟನನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ನಂದನಾಗಿ ಅಂಬಾರಿ ಮೇಲೆ ಧೂಳೆ ಬುರ್ಸ್ಕೊಂಡು ಬಂದಂತಹ ಬ್ಯಾಚುಲರ್ ಪಾರ್ಟಿ ಮಾಡಿದಂತ ಹುಡುಗ. ಸೊ ನಿಮ್ಮೆಲ್ಲರ ಸಿದ್ಲಿಂಗು AKA ಲೂಸ್ ಮಾದ ಯೋಗಿ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ KFIಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್, ಅಂಡ್ ನಾಯಕ ನಟಿನೂ ಕೂಡ ವೆಲ್ಕಮ್ ಮಾಡುವಂತ ಸಮಯ. ಇವರು ಫಾರ್ಚೂನರ್ ಅಲ್ಲಿ ಹತ್ಕೊಂಡ್ ಬಂದ್ರೆ ನೋಡಿದವರು ಏನಂತಾರೆ ಅಂತ ಬಂದಂತಹ ಇಂತಿ ನಿಮ್ಮ ಪ್ರೀತಿಯ ಸೋನುಗೌಡ ಅವರು. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಸಿದ್ಲಿಂಗು ಪಾರ್ಟ್ 1ಗೆ ನಾವು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು. ಅಂದ್ರೆ ಅವಾಗ ಯೌವನದಲ್ಲಿ ಇರ್ಬೇಕಾದ್ರೆ ಆ ಡೈಲಾಗ್ಸ್ ಗಳೆಲ್ಲದನ್ನು ಕೂಡ ಒಂಥರ ನಾಟಿಯಾಗಿ ಕೇಳಿಸ್ತಾ ಇತ್ತು. ಬಟ್ ಮೂವಿ ನೋಡಿದ್ದಾದ್ಮೇಲೆ ಅದರ ಒಳಾರ್ಥ ಎಲ್ಲದನ್ನು ಕೂಡ ತಿಳ್ಕೊಂಡಿದ್ದಾದ್ಮೇಲೆ ತುಂಬಾ ಮೆಚುರಿಟಿ ಬಂದಾದ್ಮೇಲೆ ಓ ಗುರು ತುಂಬಾನೇ ಮೀನಿಂಗ್ಫುಲ್ ಆಗಿದೆ ಮೂವಿನೂ ಕೂಡ. ಹಾಗೆ ಡೈಲಾಗ್ಸ್ ಗಳನ್ನು ಕೂಡ ತುಂಬಾ ಪೋಲಿ ಆಗಿದೆ ಅಂತಾನೆ ಅನ್ಸುತ್ತೆ. ಸೊ ಮೂವಿ ಪಾರ್ಟ್ 1 ಪಾರ್ಟ್ 2ಗೆ ಹೆಂಗೆ ಕನೆಕ್ಟ್ ಮಾಡಿರ್ಬೋದು ಸರ್? ಅಂದ್ರೆ ಯಾವ ಒಂದು ಲೈನ್ ಇಂದ ಪಾರ್ಟ್ 2ಗೆ ಲೀಡ್ ಕೊಟ್ಟಿರುವಂತದ್ದು? ಅದನ್ನ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಓಕೆ ಯಾವ ತರ ಅಂತ, ಬಟ್ ಲಿಂಕ್ ಅಲ್ಟಿಮೇಟ್ ಆಗಿರುತ್ತೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಪಾರ್ಟ್ 1 ನೋಡಿದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಗುರು ಎಲ್ಲ ಕಳ್ಕೊಂಡ್ಬಿಟ್ಟ, ಸಿದ್ಲಿಂಗು ಎಲ್ಲ ಕಳ್ಕೊಂತಾನೆ ಪಾರ್ಟ್ 1 ಅಲ್ಲಿ. ಸೊ ಪಾರ್ಟ್ 2 ಅಲ್ಲಿ ಅವ್ನು ಏನಾಗ್ಬೋದು ಗುರು, ಸಿದ್ಲಿಂಗು ಒಳ್ಳೇದಾಗ್ಬೇಕು ಅನ್ನೋದು ಒಂದು ಎಲ್ರಿಗೂ ಮನ್ಸಲ್ಲಿರುತ್ತೆ. ಸೊ ಅದ್ರ ಪ್ರಕಾರ ಸಿನಿಮಾ ಮಾಡ್ಕೊಂಡು ಹೋಗಿದ್ವಿ. ಓಕೆ. ಸೊ ಮೂವಿನಲ್ಲಿ ತುಂಬಾ ಜನ ಹೆಸರು ಕೇಳಿದ ತಕ್ಷಣನೇ ರಮ್ಯ ಅವ್ರು ಇರ್ತಾರೆ ಅಂತ ಅನ್ಕೊಂಡ್ ಬಂದವರು. ಬಟ್ ಆದ್ರೆ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಅಂತ ಹೇಳಿದಾಗ ಸೊ ನೀವು ಬರ್ತೀರಾ. ಅಂದ್ರೆ ತುಂಬಾ ಜನಕ್ಕೆ ಕೇಳಿದಂತಹ ಪ್ರಶ್ನೆನೇ ತುಂಬಾ ಜನ ಕೇಳಿದಂತ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದೀನಿ. ನಿಮ್ಗೂ ಕೂಡ ಈ ತರ ಕ್ವಶನ್ ಬಂದಿತ್ತ ಏನಾದ್ರು? ಡೇ 1 ನಾನ್ ಸ್ಟಾರ್ಟ್ ಮಾಡ್ದಾಗಿಂದ ಸಿದ್ಲಿಂಗು ನಾನ್ ಮಾಡ್ತಾ ಇದೀನಿ ಅಂತ ಹೇಳ್ದಾಗಿಂದ ಇವತ್ತಿನವರ್ಗುನು ಪ್ರತಿಯೊಬ್ರು ಕೇಳೋದು ರಮ್ಯಾ ಅವ್ರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರಾ ಅಂತ ಫಸ್ಟ್ ಕೇಳ್ತಾರೆ. ಇಲ್ಲ ಅಂತಂದ್ರೆ ಹಂಗಿದ್ರೆ ರಮ್ಯಾ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರಾ ಅಂತ ಕೇಳ್ತಾರೆ. ಸೊ ಇಟ್ ಇಸ್ ಲೈಕ್ ಯಾವ್ದಾದ್ರು ಎರಡು. ಸೊ ಇಟ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ಮೀ. ಸೊ ಇಲ್ಲ ಅಂತ ಹೇಳಿ ಸೊ ನಾನು ಇವಾಗ ಇಲ್ಲ ಅಂತ ಹೇಳದ್ ಬಿಟ್ಟಿನಿ. ಇವಾಗ ಸದ್ಯಕ್ಕೆ ಥಿಯೇಟರ್ ಬಂದ್ ನೋಡಿ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಒಂದು ಪಾತ್ರ ಮತ್ತೆ ಆ ಪಾತ್ರದ ಹೆಸರು ಏನಿರುತ್ತೆ ಇದರಲ್ಲಿ? ಇದರಲ್ಲಿ ನಾನು ನಿವೇದಿತಾ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದೀನಿ, ಮೈಸೂರು ಹುಡುಗಿ. ಸೊ ಸ್ಕೂಲ್ ಟೀಚರ್, ವೆರಿ ಸಿಂಪಲ್ ಅಂಡ್ ವೆರಿ ಮೆಚೂರ್ಡ್ ಗರ್ಲ್. ಸೊ ಅವಳಾಯ್ತು, ಅವಳ ಕೆಲಸ ಆಯ್ತು ಅನ್ನೋಗ. ಸೊ ಹಾಗಾಗಿ ಸಿದ್ಲಿಂಗು ಲೈಫ್ ನಲ್ಲಿ ಹೇಗೆ ಎಂಟ್ರಿ ಕೊಡ್ತೀನಿ ಅಂಡ್ ಸಿದ್ಲಿಂಗು ಲೈಫ್ ನಲ್ಲಿ ಹೇಗೆ ಡಿಫ್ರೆನ್ಸ್ ಮಾಡ್ತೀನಿ ಅಂಡ್ ಹೌ ಆರ್ ಲೈಫ್ ವಿಲ್ ಚೇಂಜ್ ಟುಗೆದರ್, ಅದನ್ನ ಸಿದ್ಲಿಂಗು ಲೈಫ್ ಅಲ್ಲಿ ಟೀಚರ್ಗಳು ಬಹಳ ಪಾಠಗಳು ಕಳಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್. ಹೌದು. ಯಾಕೆ ಹೋಗಿ ಬಂದು ಟೀಚರ್ನ ಇಟ್ಕೊಂತೀರಾ ನೀವು ಅಂತ? ಗೊತ್ತಿಲ್ಲ ಅಪ್ಪ, ನಿನ್ಗೆ ಇಷ್ಟ ಆಗಿಲ್ವಾ ಯಾರು ಟೀಚರ್ಗಳು? ನನಗ್ ಮಾತ್ರ. ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ಇಷ್ಟ ಆಗಿರ್ತಾರಲ್ವಾ. ಸಿದ್ಲಿಂಗು ಒಂದ್ ಸ್ಟೆಪ್ ಮುಂದೆ ಹೋದ, ನೀವು ಹೋಗಕ್ಕಾಗಿಲ್ಲ, ಅದು ಬೇಜಾರಿದ್ಯಾ? ಸ್ವಲ್ಪ ಬೇಜಾರ. ಹಂಗೆ ಇಂಥವ್ರ ಮೇಲೆ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ಸಿನಿಮಾ ಅಂತ ಮಾಡುವಾಗ ಹೌದು ಆ ತರದ ವಿಷಯಗಳಿರುತ್ತೆ. ಅಂಡ್ ಇವತ್ತಿಗೂ ಚರ್ಚೆ ಆಗ್ತಿದೆ ಅಂದ್ರೆ ಆ ವಿಷಯ, ಬಿಕಾಸ್ ಅದಷ್ಟು ಇದಾಗಿತ್ತು ಎಲ್ರಿಗೂ. ಹಂಗಾಗಿ ಅಷ್ಟೇ ಮಾಡಿರೋದು. ಓಕೆ. ಅಂಡ್ ಜೊತೆಗೆ ಈ ವೀಲ್ಗಳು ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಅಟ್ಯಾಚ್ಮೆಂಟ್ ಅನ್ಸುತ್ತೆ. ಲೈಕ್ ಅಂಬಾರಿಯಲ್ಲಿ ಸೈಕಲ್, ಪುಂಡದಲ್ಲಿ ಬೈಕು, ಸಿದ್ಲಿಂಗು ಅಲ್ಲಿ ಕಾರು. ನೆಕ್ಸ್ಟ್ ಏನ್ ಬರ್ಬೋದು? ಲಾರಿ,
ಮೋಸ್ಟ್ಲಿ ಲಾರಿ ಬರ್ಬೋದು, ಬಸ್ಸು, ಟ್ರೈನು, ಫ್ಲೈಟ್ ಎಲ್ಲ ಬರ್ಬೋದು. ಏನ್ ಚಕ್ರ ಇರೋದೆಲ್ಲ ಇಷ್ಟ ನನ್ಗೆ. ಚಕ್ರ ಇರೋದೆಲ್ಲ ಇಷ್ಟ. ಅಂದ್ರೆ ಕೆಲವ್ರು ಹೇಳ್ತಾ ಇರ್ತಾರಲ್ಲ, ಜ್ಯೋತಿಷ್ಯ ಹೇಳುವಂತವ್ರು, ಕೈಯಲ್ಲಿ ಚಕ್ರ ಇದೆ ಅನ್ಸುತ್ತೆ, ನೀನ್ ಓಡ್ತಾನೆ ಇರ್ತೀಯ ಅಂತ. ಮೋಸ್ಟ್ಲಿ ಕಾಲ್ಗೆ ಹಾಕೊಂಡ್ಬಿಟ್ಟಿರ್ಬೇಕು. ಹೋಗ್ತಾ ಇರ್ತೀನಿ. ಓಕೆ. ಅಂಡ್ ಮ್ಯಾಮ್, ನಿಮಗೆ ಬೇಸಿಕಲಿ ಅಂದ್ರೆ ಒಂದು ಮೂವಿಯಿಂದ ಇನ್ನೊಂದು ಮೂವಿಗೆ ತುಂಬಾನೇ ಚೇಂಜ್ ಓವರ್ಸ್ ಗಳು ಬರ್ತಾ ಇರುತ್ತೆ ಕ್ಯಾರೆಕ್ಟರ್ಸ್ ಗಳಲ್ಲಿ. ಸೊ ಈ ಮೂವಿಗೆ ಕೆಲವೊಂದು ಪ್ರಿಪರೇಷನ್ಸ್ ಗಳೇನಾದ್ರು ಬೇಕಾಯ್ತಾ? ಬಿಕಾಸ್ ಟೀಚರ್ ಅನ್ನೋ ಒಂದು ರೋಲ್ಗೆ ತುಂಬಾನೇ ಸೈಲೆಂಟ್ ಆಗಿ ಅಥವಾ ತುಂಬಾ ಗಾಂಭೀರ್ಯತೆಯಿಂದ ಇರಬೇಕು ಅನ್ನೋ ಒಂದು ರೋಲ್ ಬರುತ್ತೆ. ಬಬ್ಲಿ ಆಗಿರೋದಕ್ಕೆ ಆಗೋದಿಲ್ಲ ಇದರಲ್ಲಿ. ಸೊ ಯಾವ ತರದ ಒಂದು ಸಟಲ್ ಆಕ್ಟಿಂಗ್ ಬೇಕಾಯ್ತು ಈ ಒಂದು ಕ್ಯಾರೆಕ್ಟರ್ಗೆ? ಸೊ ಆಸ್ ಐ ಸೈಡ್, ಇಟ್ ಇಸ್ ಅ ವೆರಿ ಸಿಂಪಲ್ ಗರ್ಲ್ ರೋಲ್ ಅಂತ. ಸೊ ಸ್ಕೂಲ್ ಟೀಚರ್ ಆಗಿದ್ರು ಕೂಡ ನನ್ನ ಡೈರೆಕ್ಟರ್ ವಿಜಯ್ ಪ್ರಸಾದ್ ಸರ್ ಹೇಳಿದ್ದು, ಇಲ್ಲಿ ಆಕ್ಟಿಂಗ್ ಗಿಂತ ಹೆಚ್ಚಾಗಿ ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ಅವಳು ಯಾವ ರೀತಿ ಯೋಚನೆ ಮಾಡ್ತಾಳೆ, ಅವಳು ಯಾವ ರೀತಿ ಇರ್ಬೋದು, ಹೇಗೆ, ಏನು, ಎತ್ತ ಅಂತ. ಅಂಡ್ ನನಗ್ ಗೊತ್ತಿರೋಂಗೆ ಸರ್ ಹೇಗೆ ಅಂತಂದ್ರೆ, ಫಸ್ಟ್ ಇವ್ರ ಕೆಪಾಸಿಟಿ, ನಮ್ ಕೆಪಾಸಿಟಿ ನೋಡ್ತಾರೆ. ಸೊ ನಮ್ ಕೆಪಾಸಿಟಿ ನೋಡಾದ್ಮೇಲೆ ಅದ್ರ ಮೇಲೆ ಅವರು ಒಂದ್ ಸ್ವಲ್ಪ ಪಾಲಿಶಿಂಗ್ ತರ ಕೊಡ್ತಾರೆ. ಅಂದ್ರೆ ಇದು ಬೇಕು, ಇದು ಬೇಡ, ಇದ್ ಬೇಕು, ಇದ್ ಬೇಡ ಅಂತ. ಸೊ ಆ ಒಂದು ಇದನ್ನ ನೋಡಿದಾಗ ನನ್ಗೆ ಪ್ರಿಪ್ರೇಷನ್ ಅನ್ನೋದು ಏನು ತುಂಬಾ ಕಷ್ಟ ಆಗ್ಲಿಲ್ಲ. ಬಟ್ ಇದನ್ನದು ಆ ಪೋರ್ಟ್ರೇಲ್ ಆಫ್ ನಿವೇದಿತಾ, ಅದು ಒಂದ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಮೋಲ್ಡ್ ಆಗೋದಿಕ್ಕೆ ಒನ್ಸ್ ದಿ ಮೋಲ್ಡ್ ಆದ್ಮೇಲೆ ಇಟ್ ವಾಸ್ ವೆರಿ ಈಸಿ. ಅಂಡ್ ಸರ್ ಜೊತೆ ವರ್ಕ್ ಮಾಡೋದು ಅಷ್ಟೇ. ಒಂದ್ಸತಿ ಅದ್ ಮೋಲ್ಡ್ ಆಗಿ ಅದ್ ಇನ್ವಾಲ್ವ್ಮೆಂಟ್ ಎಲ್ಲ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರೆ, ನಾನ್ ಒಂದ್ 50% ಪುಷ್ ಕೊಟ್ಟಿದ್ರೆ ಅವ್ರು ಇನ್ನೊಂದು 50% ನನ್ ಪುಷ್ ಕೊಡ್ತಾರೆ. ಓಕೆ. ಸೊ ನಮಗೆ ಪಾರ್ಟ್ 1 ಮೂವಿನಲ್ಲಿ ಆಕ್ಚುಲಿ ಬಹಳಷ್ಟು ಡೈಲಾಗ್ಸ್ ಗಳು ತುಂಬಾನೇ ಸೌಂಡ್ ಗಳು ಮಾಡಿತ್ತು. ಸೊ ತುಂಬಾ ಜನ ಕೇಳಿದವ್ರಿಗೆ ಅದು ಡಬಲ್ ಮೀನಿಂಗ್ ತರ ಸೌಂಡ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಮೂವಿನಲ್ಲಿ ಎಷ್ಟು ತರಹದ ಒಂದು ಮೀನಿಂಗ್ ಇರುವಂತ ಡೈಲಾಗ್ಸ್ ಗಳು ಈ ಒಂದು ಅದ್ರಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ ಇತ್ತು ಅಂತ ಹೇಳಿದ್ರು, ಅದ್ರ ಜೊತೆಗೆ ತುಂಬಾ ವ್ಯಾಲ್ಯೂಸ್ ಬಗ್ಗೆನೂ ಕೂಡ ಮಾತಾಡಿದೀವಿ ಸಿದ್ಲಿಂಗು ಅಲ್ಲಿ ಪಾರ್ಟ್ 1. ಸೊ ಇದ್ರಲ್ಲೂ ಅಷ್ಟೇ ಅದೇ ತರ ಇರುತ್ತೆ. ಡಬಲ್ ಮೀನಿಂಗ್ ಅನ್ನೋದಕ್ಕಿಂತ ನಾವ್ ಹೆಂಗ್ ಅರ್ಥ ಮಾಡ್ಕೋತೀವಿ ಅದ್ರ ಮೇಲೆ ಬೀಳುತ್ತೆ. ಕೇಳೋ ಬಾಯಿ ಒಂದೇ, ಕೇಳೋ ಕಿವಿ ಎರಡು. ಸೊ ನಾವ್ ಹೆಂಗ್ ಅರ್ಥ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾವಿಲ್ಲಿ ತುಂಬಾ ಡೀಸೆಂಟ್ ಆಗೇನು ಹೇಳಕ್ ಹೊರಟಿಲ್ಲ, ತಮಾಷೆ ಮಾಡಿದೀವಿ. 100% ಇರುತ್ತೆ ತಮಾಷೆ. ಅದ್ರ ಜೊತೆಗೆ ಅಗೇನ್ ವ್ಯಾಲ್ಯೂಸ್ ಬಗ್ಗೆ ಸಿನಿಮಾ. ಇದ್ರಲ್ಲಿ ಏನಂತಂದ್ರೆ ಮನುಷ್ಯನಿಗೆ ಮನುಷ್ಯನೇ ಆಗ್ಬೇಕು. ಸೊ ಬೇರೆ ಯಾರು ಬಂದು ಸಪೋರ್ಟ್ ನಿಲ್ಲಕ್ಕಾಗಲ್ಲ. ಸೊ ಅದನ್ನೆಲ್ಲೋ ಒಂದ್ ಕಡೆ ಮರಿತಾ ಇದಾರೆ ಎಲ್ರು, ಅದನ್ನ ವಾಪಸ್ ಪುನಃ ಜ್ಞಾಪಿಸೋಣ ಅಂತ. ಓಕೆ. ಸೊ ಡೈರೆಕ್ಟರ್ ಹೆಸರು ಮೇಲೆ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ಬೋದು ಅಂತ ಹೇಳಿದ್ರೆ ಯಾವ ತರ ಹೇಳ್ಬೋದು? ಅಯ್ಯೋ, ಅಲ್ಲ ಅವರೇ ಬರೆಯೋದ್ರಿಂದ ಅವರೇ ಬರ್ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ನನಗೆ ಗೊತ್ತಿದೆ, ಬಟ್ ಕ್ರಿಯೇಟಿವ್ ವೇನಲ್ಲಿ ನೀವು ಯೋಚನೆ ಮಾಡಿ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಬರೀ ಅವ್ರ ಹೆಸರಿಗೋಸ್ಕರ ಹೇಳ್ತೀರಾ ಅಂತ ಹೇಳಿದ್ರೆ? ಅವ್ರ ಹೆಸರುಗ ಅಂದ್ರೆ ಅವ್ರ ಹೆಸರನ್ನ ಡಬಲ್ ಮೀನಿಂಗ್ ಆಗಿ ಏನಾರು ಹೇಳ್ತೀರಾ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿ. ಗೆದ್ಮೇಲೆ ಬಾಯ್ ಕೊಡ್ತಾರ, ಕೈ ಕೊಡ್ತಾರ? ಪ್ರಸಾದ. ವಿಜಯ ವಿಜಯ ಪ್ರಸಾದ. ಸೊ ವಿಜಯ್ ಪ್ರಸಾದ್ ಅನ್ನೋದನ್ನ ಗೆದ್ದ ಮೇಲೆ ಬಾಯ್ ಕೊಡ್ತೀರಾ, ಕೈ ಕೊಡ್ತೀರಾ ಅಂತ ಹೇಳ್ಬೋದು. ಆಕ್ಚುಲಿ ಅವ್ರ ಹೆಸರು ಮೇಲೆ ಡಬಲ್ ಮೀನಿಂಗ್ ಡೈಲಾಗ್ ಬರೀಬಹುದು, ಈ ತರ ಬರೀಬಹುದು. ಓಕೆ. ಸೊ ಇವಾಗ ಕೆಲವೊಂದು ಡೈಲಾಗ್ಸ್ ಗಳು ನಾನು ಪಾರ್ಟ್ 1 ಮೂವಿದು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳಿ, ಪಾರ್ಟ್ 1 ಮೂವಿ ನೀವ್ ಎಷ್ಟು ಸರಿ ನೋಡಿದಿರಾ? ನಾನು ಅಂದ್ರೆ ಥಿಯೇಟರ್ ನಲ್ಲಿ ಅವಾಗ ಫಸ್ಟ್ ನೋಡಿದ್ದು, ಅದಾದ್ಮೇಲೆ ಇಲ್ಲಿ ಇದು ಅನ್ನೋದು ಫಿಲ್ಮ್ ಒಪ್ಕೊಂಡಾದ್ಮೇಲೆ ಒಂದ್ಸತಿ. ಓಕೆ. ಅಂಡ್ ಸರ್, ನನಗೆ ನಿಮ್ಮನ್ನ ಕೇಳೋದಕ್ಕೆ ಆಗಲ್ಲ, ಬಿಕಾಸ್ ನೀವೇ ಅದರ ಒಂದು ಮೈನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಓಕೆ. ಸೊ ಕೆಲವೊಂದು ಡೈಲಾಗ್ಸ್ ಗಳಿದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಬಟ್ ಮಧ್ಯದಲ್ಲಿ ಖಾಲಿ ಬಿಡ್ತೀನಿ. ನಾನು ಎಲ್ಲಿ ಖಾಲಿ ಬಿಡ್ತೀನಿ ಅದನ್ನ ನೀವು ತುಂಬಬೇಕಾಗತ್ತೆ. ಸೊ ಬಿಟ್ಟಿರೋ ಡ್ಯಾಶ್ ನ ತುಂಬಿ. ಓಕೆ. ಫಸ್ಟ್ ಡೈಲಾಗು ಬಂದು ಆಕ್ಚುಲಿ ಸರ್ ಹೇಳೋದು, ಬಟ್ ನಿಮಗೆ ಕೇಳ್ತಾ ಇದ್ದೀನಿ, ನೋಡೋಣ ನಿಮ್ಮ IQ ಲೆವೆಲ್ ಸಿದ್ಲಿಂಗು ಪಾರ್ಟ್ 1ಗೆ ಎಷ್ಟು ಜೋರಾಗಿ ಕನೆಕ್ಟ್ ಆಗುತ್ತೆ ಅಂತ. ಓಕೆ. ನಮ್ಮ ಡ್ಯಾಶ್ ಒಂಥರ ಲೋಟ ಕಂಡಿದ ತಕ್ಷಣ ನೀರು ಸುರಿದು ಬಿಡುತ್ತೆ. ನಮ್ಮ ಡ್ಯಾಶ್ ಒಂಥರ ಲೋಟ ಕಂಡಿದ ತಕ್ಷಣ ನೀರು ಸುರಿದು ಬಿಡುತ್ತೆ. ನಮ್ಮ ಬಾಯ್ ನಮ್ಮ ಡ್ಯಾಶ್ ಒಂಥರ ಓಕೆ. ಲೋಟ ಕಂಡಿದ ತಕ್ಷಣ ನೀರು ಸುರಿದು ಬಿಡುತ್ತೆ. ನಮ್ಮ ಬಾಯ್ ಒಂಥರ ಅಲ್ಲ, ಅದನ್ನ ಫುಲ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಹೇಳಿ ಹೆಂಗೆ? ನಮ್ ಬಾಯಿ ಒಂಥರ ಅದಕ್ಕೆ ಮ್ಯಾಚ್ ಆಗತ್ತಾ? ಇಲ್ಲ. ನಮ್ ಜೀವನ ಒಂಥರ ಲೋಟದ ಜೊತೆ ಏನಿರುತ್ತೆ? ಲೋಟದ ಜೊತೆ ನೀರು, ಲೋಟದ ಜೊತೆ ತಟ್ಟೆ,
ಸರಿ, ನೀವು ಕ್ಲೂ ಕೊಡ್ತೀರಾ ಅಂತ ಹೇಳಿದ್ರೆ. ಚಂಬು. ಹಾ, ಆ. ನಮ್ ಚಂಬು ಅಂತಾರ. ಹಾ, ಲೋಟ ನೋಡಿದ ತಕ್ಷಣ ಲೋಟ ನೋಡಿದ ತಕ್ಷಣ ಓ ನೀರ್ ಸುರಿದ್ ಬಿಡುತ್ತೆ. ಪಾಪ ಅವಳಿಗೆ ಡಬಲ್ ಮೀನಿಂಗ್ ಅರ್ಥ ಆಗಲ್ಲ. ಓಕೆ, ಇನ್ನೊಂದು, ನನಗೆ ನಿಮ್ ಕಾರ್ ಮತ್ತೆ ನಿಮ್ ಡ್ಯಾಶ್ ನನಗ್ ಗೊತ್ತಿದ್ದು. ಸುಮನ್ ನಿಮ್ ಕಾರು ಮತ್ತೆ ನಿಮ್ ಎದೆ ಇಷ್ಟ ಅದು ಹೇಳ್ಬಿಟ್ಟು ಹೇಳ್ಬಿಟ್ಟು ಓಡಾಡ್ಬಿಡ್ಬೇಕು ಓಡಾಗ ಹುಸೇನ್ ಬೋಲ್ಟ್ ಕಾಂಪಿಟೇಷನ್ ಕೊಡೋದ್ರ ಆಕ್ಚುಲಿ. ಐ ಥಿಂಕ್ ಆ ಶಾರ್ಟ್ ತುಂಬಾನೇ ಸಖತ್ತಾಗಿದೆ, ಸಖತ್ತಾಗಿದೆ. ಓಡೋಗೋದಲ್ಲ. ಬಿಕಾಸ್ ನೀವು ಓಡೋಗೋದನ್ನ ಸೇಮ್ ಸ್ಪೀಡ್ ಅಲ್ಲಿ ಅವರು Capture ಒಂಚೂರು ಮಾಡಿದ್ದಾರೆ. ಕ್ಯಾಬ್ ನ ಶೇಕ್ ಆಗ್ದಂಗೆ ತೆಗೆದಿದ್ದಾರೆ. ಹೌದು. ಒನ್ ಆಫ್ ದ ಅಲ್ಟಿಮೇಟ್ ಶಾರ್ಟ್ಸ್ ಆಕ್ಚುಲಿ. Correct. ಓಕೆ, ನಾವ್ ಯಾಕೆ ಇಲ್ಲಿ ಬಂದಿದೀವಿ ಅಂತ ಗೊತ್ತಾ? ನಮ್ಮ ಹತ್ರನು ಡ್ಯಾಶ್ ಇದೆ ಅಂತ ತೋರ್ಸಕ್ಕೆ. ಇದು ಯಾವ್ದು ಅದೇ ಯಾವ್ದು? ಅದೇ ಏ ಅದೇ 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 ಹೇಳು wait. ಇದು ಅದೇ 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 ಕ್ಲೈಮ್ಯಾಕ್ಸ್ ನಲ್ಲಿ ತಾನೆ ಇದನ್ನದು ನಮ್ಮ ಹತ್ರನು ಕಡಲೆ ಬೀಜ ಇದೆ ಅಂತ. ನಮ್ಮ ಹತ್ರನು ಕಡಲೆಕಾಯಿ ಬೀಜ ಇದೆ ಅಂತ ತೋರ್ಸೋದಕ್ಕೆ ಬಂದಿದೀವಿ. ಕರೆಕ್ಟ್, ರೈಟ್ ಆನ್ಸರ್. ಓಕೆ, ಸಂದರ್ಭದೊಡನೆ ವಿವರಿಸಿ. ಯಾರು ಯಾರಿಗೆ ಇಲ್ಲಿ ಯಾವಾಗ ಹೇಳಿದರು? ಇದು ರಮ್ಯಾ ಅವರು ಕ್ಲೈಮ್ಯಾಕ್ಸ್ ನಲ್ಲಿ ಹೇಳ್ತಾರೆ. ಬಟ್ ಯಾರು ಹೇಳ್ತಾರೆ? ಅಚ್ಯುತ್ ಸರ್ ಹೇಳೋದ. ಅಚ್ಯುತ್ ಸರ್ ಯಾಕೆ ಹೇಳ್ತಾರೆ? ಅಚ್ಯುತ್ ಸರ್ ನಮ್ ಸಪೋರ್ಟ್ ಮಾಡಕ್ ತಾನೇ ಬಂದಿರ್ತಾರೆ. ಹಂಗ ಅವ್ರು Villain ಇರ್ತಾನಲ್ಲ, ವಿಲನ್ ಗೆ ಹೇಳ್ತಾರೆ ಬೇಕ್ ಅದನ್ನ. ಅವ್ರ ಮಗ ಉಸ್ಬೆಲ್ ಏನೋ ಅವ್ರ ಮಗ ಹೆಸ್ರೇ ಕೊಟ್ಬಿಟ್ರು. ಉಜ್ಬೇಕಿಸ್ತಾನ್ ಅನ್ನಕ್ ಹೋಗಿದ್ದೀವಿ. ಓಕೆ, ಸದ್ಯಕ್ಕೆ ಅವ್ರದ್ದು ಧರ್ಮ ಚೇಂಜ್ ಆಗ್ಲಿಲ್ಲ. ಓಕೆ, ನೆಕ್ಸ್ಟ್ ಒಂದು ಪೋಲಿ ಗಾದೆ ಹೇಳ್ತಾರೆ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಅದಕ್ಕೆ ಆಕ್ಚುಲಿ ಕೊಯ್ ಅನ್ನಿಸ್ಬಿಟ್ಟಿದಾರೆ ಅಲ್ಲೇನೆ. ಅಂಡ್ ಮೂಳೆ ಇಲ್ಲದ ನಾಲಿಗೆ ಡ್ಯಾಶ್. ಮೂಳೆ ಇಲ್ಲದ ನಾಲಿಗೆ ಅಲ್ಲೂ ಚೇಂಜ್ ಮಾಡ್ತಾರೆ. ಮೂಳೆ ಇಲ್ಲದ ನಾಲಿಗೆ ನಾಲಿಗೆ ಡ್ಯಾಶ್. ಸಾಂಗ್ ಸಾಂಗ್ ಅಲ್ಲೇನೆ ಏನ್ ಲೈನ್ ಏನ್ ಲಾಸ್ಟ್ ಅಲ್ಲಿಗೆ ಸರಿ ಇಲ್ಲ. ಓಕೆ, ಕಾಫಿ ಫಿಲ್ಟರ್ ಅಲ್ಲಿ ಡ್ಯಾಶ್ ಇಲ್ಲ. ಬಾಯಲ್ಲಿ ಫಿಲ್ಟರ್ ಇಲ್ಲ. ಕಾಫಿ ಫಿಲ್ಟರ್ ಅಲ್ಲಿ ಡ್ಯಾಶ್ ಇಲ್ಲ. ಕಾಫಿ ಫಿಲ್ಟರ್ ಅಲ್ಲಿ ಡ್ಯಾಶ್ ಇಲ್ಲ. ಫಿಲ್ಟರ್ ಇಲ್ಲ. ಹಾ, ಕರೆಕ್ಟ್. ಓಕೆ, ಸೊ ಯಾವಾಗ ಬರುತ್ತೆ ಗೊತ್ತೇ ಇಲ್ವಲ್ಲ, ನಾಪ್ಕಾನ ಇಲ್ಲ. ಸೊ ಇದು ಐ ಥಿಂಕ್ ಸಿದ್ಲಿಂಗುನ ಒಂಥರ ರೀಕಾಲ್ ಮಾಡಿದಂಗೆ. ಬಿಕಾಸ್ ಕೆಲವೊಂದ್ಸರಿ ಆ ಮೂವಿ ಡೈಲಾಗ್ಸ್ ಗಳು ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂಡ್ ಅಷ್ಟು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿರುತ್ತೆ. ಹಾಗಾಗಿ ಅಂಡ್ ಸಾಂಗ್ ಅಂತೂ ಅದ್ಭುತವಾಗಿತ್ತು. ಸೊ ಈ ಮೂವಿನಲ್ಲೂ ಕೂಡ ಸಾಂಗ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸಾಂಗ್ಸ್ ಗಳನ್ನು ಕೂಡ ಸಖತ್ತಾಗಿ ಮೂಡ್ ಬಂದಿದೆ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ನನಗೆ ಕಥೆಯೊಂದು ಕಾಡಿದೆ ಸಾಂಗ್ ತುಂಬಾ ಇಷ್ಟ. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಇದೆ, ಅದು ಸಿನಿಮಾ ಬರುತ್ತೆ, ಅಯ್ಯಪ್ಪ ಸ್ವಾಮಿನ ಒಂದು ಸಾಂಗ್ ಇದೆ. ಓಕೆ, ಸೊ ಅದೊಂದು ಸಖತ್ ಇಷ್ಟ ನನಗೆ. ಓಕೆ, ಸೊ ನೀವು ಆಕ್ಚುಲಿ ಅಂದ್ರೆ ಲಿರಿಕ್ ರೈಟರ್ ಅಂತೆ. ನಾನಾ? ಹಾ, ಯಾರು ಹೇಳಿದ್ರು ಗುರು ನಿಂಗೆ? ಸಾಹಿತ್ಯನ ಪಟಾಯಿಸ್ಕೊಂಡಿದ್ರಲ್ಲ ಅದಕ್ಕೆ. ಸಖತ್ತಾಗಿದೆ ಜಾಡು ಇವಾಗ. ಕರೆಕ್ಟ್ ಆ ವಿಚಾರದಲ್ಲಿ ಕರೆಕ್ಟ್. ಓಕೆ, ಅಂಡ್ ಮಗಳು ಕೂಡ ಸಖತ್ತಾಗಿ ಇದಾರೆ, ಅಂದ್ರೆ ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾರೆ. ಸೊ ಅವರು ಏನಾದ್ರು ಕ್ಯಾಮಿಯೋ ಮಾಡೋದಕ್ಕೆ ಯಾವ್ದಾದ್ರು ಮೂವಿನಲ್ಲಿ ಅವಳಿಗೆ ಇಷ್ಟ ಇಲ್ಲ. Okay. ಅಂದ್ರೆ ಅವಳು ಬರಲ್ಲ, ಅವಳು ಸುಮ್ ಕ್ಯಾಮ್ರಾ ಮುಂದೆ ಬಂದ್ ಕೂತು ಸುಮ್ ಸೈಲೆಂಟ್ ಆಗ್ಬಿಡ್ತಾಳೆ. ಅವಳಿಗೆ ಏನಂದ್ರೆ ಇನ್ನೂ ಅದು ಗೊತ್ತಿಲ್ಲ ಅವಳಿಗೆ. ಸೊ ತುಂಬಾ ಅಟೆನ್ಷನ್ ಅವಳ ಮೇಲೆ ಕೊಟ್ರೆ ತುಂಬಾ ಸೈಲೆಂಟ್ ಆಗ್ಬಿಡ್ತಾಳೆ. ಎಸ್, ಸೊ ಇವಾಗ ನಾವ್ ಸ್ವಲ್ಪ ರೆಡಿ ಮಾಡ್ಬೇಕು ಅವಳಿಗೆ. ಅಂದ್ರೆ ರೆಡಿ ಅಂತಾರ ಅವಳಿಗೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡಿಸಿ ಆ ತರದ್ದು. ಸೊ ಈಗ ಸಂಗೀತ ಕಲಿತಾಳೆ. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ಲಿ. ನೋಡಿ, ಸಾಹಿತ್ಯ, ಸಂಗೀತ. ಆಕ್ಚುಲಿ ನನ್ನ ಮಗಳಿಗೆ ನಾನು ಹೆಸರು ನನ್ಗೆ ತುಂಬಾ ಇಷ್ಟ ಆಯ್ತು, ಸ್ವರ ಅಂತ ಹೆಸರು ಇಡ್ಬೇಕಿತ್ತು. ನನಗೆ ಭಾರಿ ಇಷ್ಟ ಆಯ್ತು ಅದು. ಓಕೆ, ಬಟ್ ನನ್ಗೆ ಅಕ್ಷರ ಸಿಗ್ಲಿಲ್ಲ. ನನಗೆ ಶ್ರೀ ಸಿಕ್ತು, ಅದಕ್ಕೆ ಶ್ರೀನಿಕಾಂತ್ ಹೆಸರಿಟ್ಟಿರೋದು. ಓಕೆ, ಅಂಡ್ ಈ ಮೂವಿನಲ್ಲಿ ಇರುವಂತಹ ಡೈಲಾಗ್ಸ್ ಎರಡು ಯಾವ್ದಾದ್ರು ಡೈಲಾಗ್ಸ್ ಹೇಳ್ತೀರಾ ಅಂತ ಮ್ಯಾಮ್ ನೀವು? ಸ್ಕೂಲ್ ಹೇಳ ಫ್ರೀ ಇದ್ದಾಗ ಸ್ಕೂಲ್ ಹತ್ರ ಬನ್ನಿ, ಬೇಕರಿ ಹತ್ರ ಪಬ್ಸ್ ತಿನ್ನ. ಬೇಕರಿ ಹತ್ರ ಪಬ್ಸ್ ತಿನ್ನೋಣ. ನನ್ಗೆ ಪಬ್ಸ್ ಅಂದ್ರೆ ಅಷ್ಟಕ್ಕಷ್ಟೇ. ತಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ದಿಲ್ ಪಸಂದ್ ತಿನ್ಬೋದಾ? ಪ್ರೀತಿಯಿಂದ ದಿಲ್ಲಿಟ್ಬಿಟ್ಟು ಏನ್ ತಿಂದ್ರು ನನ್ಗಿಷ್ಟ. ಆಹಾ,
ಅದನ್ನ ಹೇಳೋದು ಎಲ್ಲರ ದಿಲ್ಲು ಹಾರ್ಕೊಂಡು ಬರುತ್ತೆ. ಓಕೆ, ಅಂಡ್ ಸರ್ ಪಾರ್ಟ್ 1 ಮೂವಿನಲ್ಲಿ ಡಿಂಗಿ ಚೆಕ್ಕ ಡಿಂಗ ಅದು ಅಪ್ಪು ಸರ್ ಹಾಡಿದ್ರು. ಸೊ ನಮಗೆ ಬಹಳಷ್ಟು ಫೇವ್ರೇಟ್, ಬಿಕಾಸ್ ಆ ಕಾರಿನ ಮೇಲೂ ಕೂಡ ಕೆಲವೊಂದು ಎಮೋಷನ್ಸ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡೋದನ್ನ ಹಾಡಿನ ಮುಖಾಂತರ ನಾವು ಕೇಳಿದ್ವಿ. ಸೊ ಎಷ್ಟು ಮಿಸ್ ಮಾಡ್ಕೊಂತೀರಾ ಆಕ್ಚುಲಿ ಈ ಒಂದು ಮೂವಿನಲ್ಲಿ ಆ ಒಂದು ಹಾಡು ಅಂದ್ರೆ ಕಂಟಿನ್ಯೂ ಆಗಿದ್ದಿದ್ರೆ? 100% ಮಿಸ್ ಮಾಡ್ಕೊಂತೀನಿ ನಾನು. ಎಷ್ಟು ಅಂತ ಕೇಳಿದ್ರೆ ಪರ್ಸೆಂಟೇಜ್ ಲೆಕ್ಕ 100% ಮಿಸ್ ಮಾಡ್ಕೊಂತೀನಿ. ಹಾಡಿರ್ಬೋದು, ಹಾಡಿಗಿನ್ನ ಜಾಸ್ತಿ ಅಪೂರ್ಣ ಇದ್ದಿದ್ರೆ ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಗಾನ್ ಟು ಹಿಮ್ ಅಂಡ್ ಆಸ್ಕ್ಡ್ ಅಣ್ಣ ಒಂದು ಹಾಡು ಹಾಡ್ಕೊಡಿ ದಯವಿಟ್ಟು ಅಂತ. ಬಿಕಾಸ್ ಅವತ್ತು ಅವ್ರು ಹಾಡಿದಾಗ ತುಂಬಾ ಸಕ್ಸಸ್ ಆಗಿತ್ತು ನಮ್ಗೆ. ಅಂಡ್ ಡೆಫಿನೆಟ್ಲಿ ಹೋಗಿ ಕೇಳ್ತಾ ಇದ್ದೆ ನಾನು. ಓಕೆ, ಅಂಡ್ ನಿಮಗೆ ಆಕ್ಚುಲಿ ನಿಮ್ಗೂ ಐ ಥಿಂಕ್ ಕಾರ್ ಮೇಲೆ ಒಂದು ಮೂವಿ ಬಂದಿದೆ ಫಾರ್ಚುನರ್. ಸೊ ಕಾರಿನ ಒಂದು ಬಾಂಡಿಂಗ್ ಹಾಗೇನೆ ಕಂಟಿನ್ಯೂ ಆಗಿದೆ ಹೇಗೆ ಅಂತ? ಕಾರ್ ಮೇಲೆ ಅಂದ್ರೆ ಕಾರ್ ಟಾಪ್ ಮೇಲೆ ಇರ್ತಾರ? ಕಾರ್ ಬಗ್ಗೆ ಅಂದ್ರೆ ಫಾರ್ಚುನರ್ ಮೂವಿ ಹೆಸರು ಗೊತ್ತು ನಂಗೆ, ಸಿನಿಮಾ ಗೊತ್ತು. ಸುಮ್ಮನೆ ದಿಗಂತ ನೀನು. ಹೌದು, ಇಬ್ರು ಹೀರೋಯಿನ್. ಸೊ ಅಂದ್ರೆ ಕಾರು ಮತ್ತೆ ಮೂವಿ ಮತ್ತೆ ನಿಮಗೆ ಬರುವಂತ ಕ್ಯಾರೆಕ್ಟರ್ಸ್ಗಳು ಕೆಲವೊಂದು ಎಲ್ಲೋ ಒಂದ್ ಕಡೆ ಹುಡ್ಕೊಂಡ್ ಬರ್ತಾ ಇದೆಯಾ ಹೇಗೆ ಅಂತ? ಐ ಡೋಂಟ್ ನೋ, ಅದನ್ನೆಲ್ಲ ಡೆಸ್ಟಿನಿ ಅಂತಾನೆ ಹೇಳ್ಬೋದು. ಬಿಕಾಸ್ 2 ವರ್ಷದ ಮುಂಚೆ ನನ್ನ ಊಹೆನೂ ಮಾಡಿರ್ಲಿಲ್ಲ ಸಿದ್ಲಿಂಗು 2 ಅಂತ ಬರುತ್ತೆ ಅಂತ. ಅಂಡ್ ಈ ತರ ಫಿಲ್ಮ್ ಆಗತ್ತೆ ಅಂತಾನು ಅನ್ಕೊಂಡಿದ್ದೆ. ಇಟ್ಸ್ ಆಲ್ ಅ ಡೆಸ್ಟಿನಿ. ಯು ನೆವರ್ ನೋ ವಾಟ್ ಯು ವಿಲ್ ಗೆಟ್ ಇಟ್ ಅಂತ. ಓಕೆ, ಸೊ ಸಿದ್ಲಿಂಗು 2 ನಿಮಗೆ ಅಪ್ರೋಚ್ ಆದಾಗ, ನೀವು ಲೂಸ್ ಮಾದ ಯೋಗಿ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದೀರ ಅಂತ ಗೊತ್ತಾದಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು? ಫೈನಲಿ ಬಿಕಾಸ್ ನಾನು ಇವನು ಒಟ್ಟಿಗೆ ಇಂಡಸ್ಟ್ರಿ ಕಾಲಿಟ್ಟಿದ್ದು. ಯೂಶಲ್ ಆಗಿ ಹೀರೋಯಿನ್ ಗಳಿಗೆ ಹೇಗೆ ಅಂತಂದ್ರೆ ಬಂದಿದ ತಕ್ಷಣ ಫಿಲ್ಮ್ ಚಾನ್ಸ್ ಗಳು ಸಿಗ್ತಾ ಹೋಗುತ್ತೆ, ಅಂದ್ರೆ ಎಲ್ಲಾರ ಜೊತೆನೂ ವರ್ಕ್ ಮಾಡೋ. ಬಟ್ ನನ್ಗೆ ಇವನ್ಗೆ ಐ ಥಿಂಕ್ ದೋ ಐ ಗಾಟ್ ಇಟ್, ಐ ಕುಡಂಟ್ ಸೈನ್ ಆರ್ ಸಮಥಿಂಗ್. ಅದಾದ್ಮೇಲೆ ಒಂದ್ಸತಿ ಅವ್ರ ಟೀಮ್ ಇಂದಾನೆ ಯಾರು ಕಾಲ್ ಮಾಡ್ಲಿಲ್ಲ. ಈ ತರದ ಒಂದಷ್ಟು ಜಂಚಾಟಗಳಿತ್ತು. ಸೊ ವಿ ಕುಡಂಟ್ ವರ್ಕ್ ಟುಗೆದರ್. ಸೊ ದೆನ್ ಐ ವಾಸ್ ಲೈಕ್, ಓ ಇವನೊಬ್ಬ ಮಿಸ್ ಆದ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಫೈನಲಿ ಆಫ್ಟರ್ 7 ಮಿಸ್ ಆಗ್ತಾ ಇದ್ದ, ಇವಾಗ ಸಿಗಾಕೊಂಡಿದ್ದಾರೆ. ಓಕೆ, ಅಂಡ್ ನಿಮಗೆ ಯೋಗಿ ಸರ್ ಅವ್ರದ್ದು ಒಂದು ಫೇಮಸ್ ಡೈಲಾಗ್ ಇದೆ, ಗೊತ್ತಾ ಯಾವ್ದು ಅಂತ? ಅದೇ ಹೇಳಿದ್ರೆ, ಸೊ ಯೋಗಿ ಸರ್ ಸ್ಟೈಲ್ ಅಲ್ಲಿ ನೀವು ಆ ಒಂದು ಡೈಲಾಗ್ ನ ಡೆಲಿವರ್ ಮಾಡ್ತೀರಾ ಅಂತ ಕೇಳಿದ್ರೆ ಇದೆಲ್ಲ ಬೇಕಾ ನಿನ್ಗೆ, ಹೇಳಿದ್ರೆ ಹೋಗ್ಬಿಡ್ತೀಯಾ, ಇದೆಲ್ಲ ಬೇಕಾ ನಿನ್ಗೆ? ಒಬ್ಬೊಬ್ಬ ಚೆನ್ನಾಗಿತ್ತು. ಆಕ್ಚುಲಿ ಅದು ಮೀಮ್ ಮೆಟೀರಿಯಲ್. ಸೊ ಅಂದ್ರೆ ಅವಾಗ ಮಾಡಿದಂತ ಒಂದು ಡೈಲಾಗು ಇವಾಗೂ ಕೂಡ ಯೂಸ್ ಮಾಡ್ತಾ ಇದಾರೆ. ಸೊ ನಿಮಗೆ ಆ ಟ್ರೋಲ್ಗಳು ಅಥವಾ ಮೀಮ್ಸ್ ಗಳು ಬಂದಾಗ ನೋಡ್ತಾ ಇರ್ತೀರಾ, ನಿಮಗೆ ಸಿಗುತ್ತಾ ಒಂದು? ಸಿಗುತ್ತೆ ಡೆಫಿನೆಟ್ಲಿ, ಟ್ಯಾಗ್ ಮಾಡ್ತಾ ಇರ್ತಾರಲ್ಲ, ಸಿಗುತ್ತೆ. ಅಂಡ್ ಆಲ್ಸೋ ಇವಾಗ ಯಾರಾದ್ರೂ ಬಂದಾಗ, ಈಗ ರೀಲ್ಸ್ ಗೊತ್ತಲ್ಲ, ಫೇಮಸ್ ಆಗ್ಬಿಟ್ಟಿದೆ. ಯಾರಾದ್ರೂ ಹುಡುಗರು ಬಂದ್ರೆ ಅಣ್ಣ ಒಂದ್ ಡೈಲಾಗ್ ಹೇಳ್ಬೇಕಣ್ಣ ನಿಮ್ ಜೊತೆ ಅಂತ, ಏನೋ ಹೇಳ್ತಾನೆ ನಿಂತ್ಕೊಂಡ್ರೆ ನೋಡ್ಕೊಂಡು ನನ್ಗೆ ಆವಾಜ್ ಬಿಡ್ತಾರೆ. ಡೈಲಾಗ್ ಹೇಳಿದ್ರೆ ಹೋಗ್ಬಿಡ್ತೆ, ಡೈಲಾಗ್ ನನಗೆ ಹೇಳ್ತಾ ಇದೀರಾ ಅಂತ. ಓಕೆ, ಅಂಡ್ ಇವಾಗ ವಿಜಯ್ ಸರ್ ಕೂಡ ಡೈರೆಕ್ಷನ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ, ನೀವು ಕೂಡ ಆಕ್ಟ್ ಮಾಡ್ತಿದ್ರೆ. ಯಾವ ರೀತಿಯಾದಂತ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಬೇಕು ಅಂತ ನಿಮಗೆ ಅನ್ಸಿತ್ತು ಅಥವಾ ನಿಮಗೆ ಆಸೆ ಇತ್ತು? ಅವ್ರ ಜೊತೆ ನನಗ್ ದೇವಣಿಗೂ ಐಡಿಯಾ ಇಲ್ಲ ಯಾವ ತರ ಇರುತ್ತೆ ಅಂತ. ಬಿಕಾಸ್ ಅವ್ರು ಡಿಸೈನ್ ಮಾಡೋ ಕ್ಯಾರೆಕ್ಟರ್ಗಳೇ ಬಾರಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ಹೇಳೋವರೆಗೂ ನನಗ್ ಗೊತ್ತಾಗಲ್ಲ. ಒಟ್ ಮಾಡಿದ್ರೆ ಬಾರಿ ಇಂಟ್ರೆಸ್ಟಿಂಗ್ ಆಗಂತೂ ಡೆಫಿನೆಟ್ ಆಗಿರುತ್ತೆ. ಓಕೆ, ಅಂಡ್ ಕಾರ್ ಮೇಲೆ ಇರುವಂತ ಎಮೋಷನ್ಸ್ ಗಳು ನಿಮಗೆ ಚಿಕ್ಕವರಾಗಿದ್ದಾಗ ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್? ನನಗ್ ಚಿಕ್ಕ ವಯಸ್ಸಿಂದಾನು ನನ್ಗೆ ಅವಾಗ್ಲೇನೆ ಕಾರ್ ಅಂದ್ರೆ ತುಂಬಾ ಇಷ್ಟ. ಸೊ ಬೈಕ್ಗಳು ತುಂಬಾ ಇಷ್ಟ ಆಯ್ತು. ಸೊ ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಅದು ಭಾರಿ ಆಸೆ ಇತ್ತು ನನಗೆ. ಅಂಡ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮೊಬೈಲ್ಗಳು ಯಾವಾಗ ಶುರು ಆಯ್ತು, ಅವಾಗ ಮೊಬೈಲ್ಗಳು ತಗೋಬೇಕು ಅಂತ ಆಸೆ ಶುರು ಆಯ್ತು. ಸೊ ಈ ತರದ್ದು ಚೇಂಜ್ ಆಗ್ತಾ ಇರುತ್ತೆ ಅದು. ಬಟ್ ಈಗ್ಲೂ ಕಾರ್ ಇಷ್ಟ. ಹಲೋ ಸರ್, ನಾಳೆಯಿಂದ ನಾನು ಬರಲ್ಲ ಸರ್. ಏನೇನೋ ಕ್ವಶನ್ಸ್ ಕೇಳ್ತಾರೆ, ನನ್ಗೆ ಆಗ್ತಾ ಇಲ್ಲ ಸರ್ ಯಾಕೋ. ಅಂಡ್ ಬೆಳಗ್ಗಿಂದನೂ ಇದ್ದೇ ಮಾತಾಡಿ ನಂಗೆ ಸಾಕಾಗೋಗಿದೆ. ಏನೇನೋ ಇಲ್ದಿರೋದೆಲ್ಲ ಕೇಳ್ತಾರೆ ಸರ್. ಅಂಡ್ ನಾನು ಎಷ್ಟು ಸತಿ ಹೇಳ್ತಾ ಇನ್ ಚೇತನ್ಗೂ ಪ್ರಿಪೇರ್ ಆಗಿ ಬರ್ಲಿ, ಒಬ್ರು ಕರೆಕ್ಟ್ ಆಗಿರೋ ಕಂಟೆಂಟ್ ಮಾಡ್ಕೊಂಡ್ ಬರಲ್ಲ. ಅಂಡ್ ಎವ್ರಿ ಟೈಮ್ ವಿ ಹ್ಯಾವ್ ಟು ಜಸ್ಟ್ ಕೀಪ್ ಆನ್ ಸ್ಪೀಕಿಂಗ್ ಅಬೌಟ್ ದಿ ಸೇಮ್ ಥಿಂಗ್. ನೀವು ಬಂದು ಕೂತ್ಕೋತಾ ಇಲ್ಲ ಇಲ್ಲಿ.
ನನಗೆ ಮೇಡಮ್ ಇಲ್ಲಿ ನಾವು ಫಸ್ಟ್ ಕಾಪಿ ತೆಗಿತಾ ಇದೆಲ್ಲ ಅದ್ರದ್ ಕೆಲಸ ಇದೆ. ನಾನ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕೆಲಸ ಆಗಲ್ಲ, ಸಿನಿಮಾ ಅನೌನ್ಸ್ ಆಗ್ಬಿಟ್ಟಿದೆ. ಬಟ್ ನಿಮ್ ಪ್ರೆಷರ್ ನಂಗೆ ಅರ್ಥ ಆಗುತ್ತೆ, ನೀವ್ ಹೇಳ್ತಿರೋದೇನು ಅಂತ. ಆಯ್ತು ಸರ್, ಯಾರಿಗೂ ಕರಿಬೇಡಿ, ನನ್ಗೆ ಆಯ್ತು ಸಾಕು, ಇಷ್ಟ ನನ್ಗೆ ಆಗ್ತಾ ಇಲ್ಲ. ಇದೇ ಲಾಸ್ಟ್ ಸರ್. ಹಲೋ, ಇದೇ ಲಾಸ್ಟ್ ಸರ್. ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಮನೆಗೆ ಹೊರಡಿದೀನಿ, ಓಕೆನಾ? ಮನೆಗೆ ಆಲ್ರೆಡಿ ವರ್ಟ್ ಆಗಿದೆ. ಫ್ರ್ಯಾಂಕ್ ಮಾಡ್ತಾ ಇದೀವಿ. ಸರ್ ನಾನ್ ಫುಲ್ ಬಿಲ್ಡಪ್ ಕೊಟ್ಟಿದ್ದೆ. ಈಗ ನೀನ್ ಏನ್ ಹೇಳಿದ್ರು ನಮ್ ಡೈರೆಕ್ಟರ್ ನೀನ್ ಸೀರಿಯಸ್ ಆಗಿ ತಗೊಳಲ್ಲ ಕಣೆ, ಕಷ್ಟ ಇರುತ್ತೆ ಅಂತ. ನೀವ್ ನೋಡಿದ್ರೆ ಒಂದೇ ಲೈನ್ ದಬಾಕೊಂಡ್ಬಿಟ್ಟಿದೆ. ಇಲ್ಲ, ಗೊತ್ತಾಯ್ತು. ನಾನು ಇಲ್ಲಿ ಅನುಪ ಮಾತಾಡ್ಕೊಳ್ತಾ ಇದ್ದೆ ಸೈಲೆಂಟ್ ಆಗಿ. ಹಿಂಗೆ ಡವ್ ಮಾಡೋದು. ಇದ್ರಲ್ಲಿ ಅಣ್ಣನ್ ಕೈ ಮಾಡೋರು ಇದೆಯೋ? ಅಣ್ಣಂದಿಲ್ಲ, ಅಣ್ಣಂದ ಏನು ಇಲ್ಲ. ಅಣ್ಣ ನಿಮ್ ಸಪೋರ್ಟ್ ಮಾಡ್ದೆ, ನೀವು ತಗೊಳಕೊಂಡ್ರಿ ಅಷ್ಟೇ ಲೈಟ್ ಆಗಿ. ಆಯ್ತಾ ಸರ್ ಎಲ್ಲಾನು? ಸರ್ ಮುಗೀತು, ಲಾಸ್ಟ್ ಇದು. ಮುಗೀತಾ? ಮುಗೀತು ಸರ್. ಫೋನ್ ಮಾಡಿ ನಿಮ್ ಕೆಲ್ಸ ಆದ ತಕ್ಷಣ. ಆಗ್ಲಿ ಮ್ಯಾಮ್, ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಕ್ಕನ್ ಕೊಡಿ ಸರ್. ಎಸ್ ಸರ್. ಅಕ್ಕ, ನಾನ್ ಭಯ ಬಿಸ್ಬಿಟ್ಟೆ. ಓಕೆ ಮೇಡಮ್, ಬಾಯ್, ಸಿಗೋಣ ಆಮೇಲೆ. ಓಕೆ, ಹಂಗೆ ನಮ್ ವೀಕ್ಷಕರಿಗೆ ಹೇಳ್ಬಿಡಿ ಫಿಲಂ ನೋಡಿ ಅಂತ. ಹೌದು. ಯಾವ ವೀಕ್ಷಕರಿಗೆ? ಆಡಿಯೋ ಕೇಳುತ್ತೆ ಅಂತ ಡೈರೆಕ್ಟರ್ ಕೇಳಿದ್ವಿ, ತುಂಬಾ ಬಿಸಿ ಅಂತ, ಡೇಟ್ಸ್ ಕೊಡ್ತಾ ಇಲ್ಲ ನಮಗೆ ಇಂಟರ್ವ್ಯೂ ಬರೋದಕ್ಕೆ. ಅದಕ್ಕೆ ಆಡಿಯೋ ಕಾಲ್ ಮುಖಾಂತರ ವಿಶ್ ಮಾಡ್ತಾ ಇದಾರೆ. ಹೇಳಿ ಇವಾಗ. ಸರಿ ಸರಿ ಸರಿ. ವೀಕ್ಷಕರಿಗ ಇಲ್ಲ ಮತ್ತೆ. ನಮಸ್ಕಾರ, ಎಲ್ರು ತಪ್ಪದೆ ಫೆಬ್ರವರಿ 14ನೇ ತಾರೀಕು ಸಿದ್ಲಿಂಗು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಆಶೀರ್ವಾದ ಮಾಡಿ. ಈಗ ನಾನ್ ಡುಬಾಕ್ ಬಿದ್ದಂಗೆ ಮಾತ್ರ, ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಡುಬಾಕ್ ಬಿಡ್ಬೇಡಿ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಾಯ್, ಟೇಕ್ ಕೇರ್. ಬಾಯ್ 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 ಬಾಯ್. ಸೊ ಫೈನಲಿ ಫೆಬ್ರವರಿ 14ನೇ ತಾರೀಕು ಥಿಯೇಟರ್ಸಿಗೆ ಬರ್ತಾ ಇದ್ದೀರಾ. ನಾವು ಕೂಡ ಎಲ್ಲರೂ ಕೂಡ ಹೋಗೋಣ. ಕಾರ್ನರ್ ಸೀಟ್ ಆಗಲಿ, ಮಧ್ಯದ ಸೀಟ್ ಆಗಲಿ, ಅಥವಾ ಯಾವ್ದು ಸೀಟ್ ಆಗಲಿ ಫುಲ್ ಬುಕ್ ಮಾಡ್ಕೊಳ್ಳೋಣ. ಹೌಸ್ಫುಲ್ ಬೋರ್ಡನ್ನು ಸಿನಿಮಾ ತಂಡ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. 14 ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ಥಿಯೇಟರಲ್ಲಿ ಸಿಗೋಣ ಸಿದ್ಲಿಂಗು 2 ಮೂವಿ ನೋಡೋದಕ್ಕೆ. ಸರ್ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ ಸರ್. ಮ್ಯಾಮ್ ನಿಮಗೂ ಕೂಡ ಒಳ್ಳೇದಾಗಲಿ. ಅಂಡ್ ಮೊದಲನೇ ಬಾರಿಗೆ ನಮ್ಮ KFI ನೋಡ್ತಾ ಇದ್ರೆ ಅಂತ ಹೇಳಿದ್ರೆ, ಇದೇ ಥರದ ಫಿಲ್ಮ್ ಅಪ್ಡೇಟ್ಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ದು ಯೂಟ್ಯೂಬ್ ಚಾನಲ್ ಇದೆ, ಪ್ರಮೋಟ್ ಮಾಡ್ಕೊಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್.